ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ನೋಡುವಂಥ ಸಂದೇಶ ಏನಾಗಿದೆ ಅಂದರೆ, ನಮ್ಮ ಚಿಂತೆ, ನಮ್ಮ ಭಾರ, ನಮ್ಮ ಕಷ್ಟ. ಹೌದಲ್ವಾ? ಅನೇಕರು ಅನೇಕ ವಿಧವಾಗಿ ಚಿಂತಿಸ್ತೇವೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಚಿಂತೆಗಳಿರುತ್ತೆ. ಕೆಲವರಿಗೆ ಕುಟುಂಬದ ಕುರಿತಾಗಿ ಚಿಂತೆ, ಕೆಲವರಿಗೆ ಭವಿಷ್ಯದ ಕುರಿತಾಗಿ ಚಿಂತೆ, ಕೆಲವರಿಗೆ ಕೆಲಸದ ಕುರಿತಾಗಿ ಚಿಂತೆ, ಕೆಲವರಿಗೆ ನಾಳೆ ಏನಾಗುತ್ತೆ, ಹೇಗಿರುತ್ತೆ ನಮ್ಮ ಭವಿಷ್ಯ ಅಂತ ಚಿಂತೆ ಮಾಡಿ ಮಾಡಿ ದೇವರು ಕೊಟ್ಟಂಥ ದಿನಗಳನ್ನು, ದೇವರು ಕೊಟ್ಟಂಥ ಒಂದು ಆಶೀರ್ವಾದವನ್ನು ನಾವು ಮರ್ತೇ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ಹೌದಲ್ವಾ? ಬರೀ ಅನ್ಯ ಜನಗಳು ಮಾತ್ರ ಅಲ್ಲ, ಕ್ರೈಸ್ತ ಜನರು ಕೂಡ ಹೇಗೆ ಆಗಿದೆ ಅಂದರೆ ಬರೀ ಚಿಂತೆಗೊಳಗಾಗಿದ್ದಾರೆ. ಸಭೆಗೆ ಬಂದಾಗ ಸಂತೋಷವಾಗಿರ್ತಾರೆ, ದೇವ್ರ ಮಕ್ಕಳ ಹತ್ರ ಮಾತಾಡಿದಾಗ ಖುಷಿಯಾಗಿರ್ತಾರೆ. ಹೌದು, ನಮ್ಮ ದೇವರು ಎಲ್ಲವನ್ನು ಮಾಡುವ ಶಕ್ತನೆಂಬುದಾಗಿ ನಂಬ್ತಾರೆ, ಬಾಯಿಂದ ಹೇಳ್ತಾರೆ. ಬಟ್ ಹೃದಯದಲ್ಲಿ ಏನೋ ಒಂದು ಚಿಂತೆ ಕೂತ್ಕೊಂಡಿರುತ್ತೆ. ಹೌದಲ್ವಾ? ಯಾವುದೋ ಒಂದು ರೀತಿಯಾದ ಚಿಂತೆ ಅವನ್ನ ಕಾಡಿಸ್ತಾ, ಪೀಡಿಸ್ತಾ, ಬಾಧೆಗೊಳಗಾಗಿಸ್ತಾ ಇರುತ್ತೆ. ಅದ್ರ ಕುರಿತಾಗಿ ದೇವರ ವಾಕ್ಯ ನಮ್ಮ ಮುಂದೆ ಏನು ಮಾತಾಡ್ತಾ ಇದೆ ನಾವು ನೋಡಿಕೊಳ್ಳೋಣ. ಕೀರ್ತನೆ 55ನೇ ಅಧ್ಯಾಯದಲ್ಲಿ 22ನೇ ವಚನವನ್ನು ನೋಡಿಕೊಳ್ಳೋಣ. ನಿನ್ನ ಚಿತ್ತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ನಿನ್ನ ಚಿತ್ತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿದ್ರೆ ಆತನು ನಿನ್ನ ಉದ್ಧಾರ ಮಾಡ್ತಾನೆ. ಹಾಗಾದ್ರೆ ನಾವು ಚಿಂತೆಗಳನ್ನ ಇಟ್ಕೊಂಡಿರೋದಾದ್ರೆ ನಮ್ಮ ಜೀವಿತ ಆಶೀರ್ವಾದವನ್ನು ಕಾಣೋದಿಲ್ಲ, ನಮ್ಮ ಜೀವಿತ ಮುಂದಕ್ಕೆ ಹೋಗೋದಿಲ್ಲ. ಯಾವಾಗ ನಾವು ಚಿಂತೆ ನಾವು ಹೊತ್ಕೊಂಡಿರ್ತೀವಿ, ಆ ಚಿಂತೆ ಮಾತ್ರ ಉಳಿದಿರುತ್ತೆ, ಆಶೀರ್ವಾದದಲ್ಲಿ ನಾವು ಕಾಲಿಡಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲದೆ ಪ್ರತಿದಿನ ಒಂದು ರೀತಿಯಾದ ಚಿಂತೆ, ಪ್ರತಿದಿನ ಒಂದು ರೀತಿಯಾದ ಭಾರ, ಪ್ರತಿದಿನ ಏನೋ ಒಂದು ಹೋರಾಟ, ಗಲಿಬಿಲಿ, ಅದನ್ನ ಒತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಮರ್ತೋಗ್ತಾರೆ. ದೇವ್ರು ನಮಗೆ ಕೊಟ್ಟಂತ ವಾಗ್ದಾನಗಳನ್ನ ಮರ್ತೋಗ್ತಾರೆ, ದೇವ್ರು ನಮ್ಗೆ ಇಟ್ಟಂತ ಆಶೀರ್ವಾದಗಳನ್ನ ಮರ್ತೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಹೌದಲ್ವಾ ದೇವ್ರ ಪ್ರಿಯ ಸಹೋದರರೇ, ಸಹೋದರಿಯರೇ, ನಾನು ಏನು ಹೇಳ್ತಾ ಇದ್ದೀನಂದ್ರೆ, ದೇವ್ರ ಹತ್ರ ನಿನ್ನ ಚಿಂತಾಭಾರವನ್ನು ದೇವ್ರ ಹತ್ರ ಕೊಟ್ಬಿಡು. ನೀನ್ ಯಾಕೆ ಚಿಂತೆ ಪಡ್ತೀಯಾ? ನಿನ್ನ ಕುಟುಂಬದ ಕುರಿತು ಚಿಂತೆ ಇದೆಯಾ? ನಿನ್ನ ಮಕ್ಕಳ ಕುರಿತು ಚಿಂತೆ ಇದೆಯಾ? ನಿನ್ನ ಭವಿಷ್ಯದ ಕುರಿತು ಚಿಂತೆ ಇದೆಯಾ? ದೇವರಿಗೆ ಎಲ್ಲವೂ ಗೊತ್ತಿದೆ, ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ನಿನ್ನ ದೇವರು ನಿನ್ನ ಎಲ್ಲವನ್ನು ನೋಡುವ ದೇವರಾಗಿದ್ದಾರೆ. ಯಾಕಂದ್ರೆ ದೇವರಿಗೆ ಗೊತ್ತಿಲ್ಲದೆ ಈ ಭೂಮಿಯಲ್ಲಿ ಯಾವುದು ನಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಜಾಗದಲ್ಲಿ ವಾಕ್ಯ ಹೇಳಲ್ಪಡ್ತಾ ಇದೆ, ನಿನ್ನ ತಲೆ ಕೂದಲು ಕೂಡ ಎಣಿಸಲ್ಪಟ್ಟಿದೆ ಅಂತೆ. ಹಲ್ಲೆಲೂಯಾ. ಇವತ್ತು ನಾವು ಹುಟ್ಟಿದಾಗಿಂದ ಇವತ್ತುವರೆಗೂ ನಮ್ಮ ಜೀವಿತದಲ್ಲಿ ನಮ್ಮ ತಲೆ ಕೂದಲು ನಮ್ಮೊಂದಿಗೆ ಇದೆ. ಆದರೆ ಒಂದು ದಿನ ನಮ್ಮ ತಲೆ ಕೂದಲು ಎಷ್ಟಿದೆ ನಮ್ಮಿಂದ ಎಣಿಸಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ತಲೆಯ ಕೂದಲು ಕೂಡ ಎಣಿಸಲ್ಪಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ತಲೆಯ ಕೂದಲನ್ನು ಎಣಿಸಲ್ಪಟ್ಟಂತ ದೇವರಿಗೆ ನಮ್ಮ ಚಿಂತೆ, ನಮ್ಮ ಭಾರ, ನಮ್ಮ ಕಷ್ಟ, ನಮ್ಮ ನೋವು ಗೊತ್ತಿಲ್ಲದೆ ಹೋಗುತ್ತಾ? ಹಲ್ಲೆಲೂಯಾ. ನಾವೇ ಚಿಂತೆ ಪಡ್ತಾ ಇದ್ರೆ ನಮ್ಮ ಚಿಂತೆ ನಾವು ಹೊತ್ಕೊಂಡೇ ನಡಿಬೇಕು. ಇವಾಗ ಒಂದು ಮೂಟೆ ನಾವು ಇಟ್ಕೊಂಡ್ರೆ, ಒಂದು ಭಾರನ ಇಟ್ಕೊಂಡ್ರೆ ನಮ್ಮಿಂದ ಆಗುತ್ತಾ? ಅದನ್ನ ಇಳಿಸಿಡ್ಬೇಕಲ್ವಾ? ಅರೆ ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಚಿಂತೆ ನೀನು ಹೊತ್ಕೋಬೇಡ, ಅದನ್ನ ಹೊರಕ್ಕೆ ನಾನಿದ್ದೀನಿ. ಹಲ್ಲೆಲೂಯಾ. ಸಮಸ್ಯೆಗಳು, ಹೋರಾಟನೋ, ಕಷ್ಟನೋ, ಅವಮಾನನೋ, ನಿಂದೆನೋ, ಅದೆಲ್ಲ ಚಿಂತೆನ ತೆಗೆದು ಸೈಡಿಗಿಡು. ದೇವರಿಗೆ ಮರೆಯಾದದು ಒಂದು ಇಲ್ಲ. ಆತನ ತಕ್ಕ ಸಮಯದಲ್ಲಿ ನಿನ್ನ ಚಿಂತಾ ಭಾರವನ್ನು ತೆಗೆದಾಕಿ ನಿನ್ನನ್ನು ಉದ್ಧಾರ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ನೋಡೋಣ, ದೇವರಾತ್ಮನ ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಡೆಸ್ತಾ ಇದ್ದಾರೆ, ಯಾವ ರೀತಿಯಾಗಿ ದೇವರಾತ್ಮನ ಕಾರ್ಯಗಳು ಮಾಡ್ತಾ ಇದ್ದಾರೆ. ಒಂದು ಉದಾಹರಣೆಗೆ ನೋಡುವುದಾದರೆ, ನೀವು ಅನೇಕ ಸಾರಿ ಕೇಳಿರ್ಬೋದು. ಒಂದು ಚಿಕ್ಕ ಒಂದು ಉದಾಹರಣೆಗೆ ಏನಂತಂದ್ರೆ, ಒಂದು ಸಹೋದರಿ ಒಂದು ಹಾದಿಯಲ್ಲಿ ಹಾದು ಹೋಗ್ತಾ ಇದ್ರಂತೆ. ಅವರ ತಲೆ ಮೇಲೆ ಕಟ್ಟಿಗೆ ಇಟ್ಕೊಂಡಿದ್ರಂತೆ. ತುಂಬ ಬಿಸಿಲಂತೆ, ನಡೆಯೋಕೆ ಆಗ್ತಾ ಇಲ್ಲಂತೆ. ತುಂಬ ಭಾರ ಹೊತ್ಕೊಂಡು ಅಯ್ಯೋ ಹೇಗೆ ಮಾಡೋದು, ಮನೆಗೆ ತಲುಪಲೇಬೇಕು, ಅವ್ರಿಗೆ ಆಗ್ತಾ ಇಲ್ಲ. ಆಗ ಯಾವುದೋ ಒಂದು ವ್ಯಕ್ತಿ ಒಂದು ಲಾರಿಯಲ್ಲಿ ಬರ್ತಾ ಇದ್ರಂತೆ. ಅವ್ರನ್ನ ನೋಡ್ಬಿಟ್ಟು, ಹೌದಲ್ಲ ಪಾಪ ಈ ಸಹೋದರಿ ಎಷ್ಟು ಕಷ್ಟಪಡ್ತಾರಲ್ವಾ ಅಂತ ಕರೆದು, ಅಮ್ಮ ನಿಮಗೆ ಕಷ್ಟ ಆಗ್ತಾ ಇದೆಯಾ, ದಯವಿಟ್ಟು ಬನ್ನಿ ನನ್ನ ಲಾರಿಯಲ್ಲಿ ಹತ್ಕೊಳ್ಳಿ, ನಾನು ನಿಮಗೆ ನೀವು ತಲುಪಬೇಕಾಗಿರೋ ಜಾಗಕ್ಕೆ ನಾನು ತಲುಪಿಸ್ತೇನೆ ಅಂದಾಗ ಅವ್ರು ಹತ್ಕೊಂಡ್ರಂತೆ. ಹತ್ಕೊಂಡು ಏನು ಮಾಡಿದ್ರಂದ್ರೆ, ಅಲ್ಲಿ ತುಂಬ ಜಾಗ, ವಿಶಾಲವಾದ ಜಾಗ ಇತ್ತು ಆ ಲಾರಿಯಲ್ಲಿ. ದೊಡ್ಡ ಲಾರಿ ಅಲ್ವಾ, ತುಂಬಾ ಜಾಗ ಇತ್ತು. ಆ ಸಹೋದರಿ ಹಿಂದೆ ಹತ್ಕೊಂಡು ಕೂಡ ಅವ್ರು ಏನ್ ಮಾಡ್ತಾ ಇದ್ರಂದ್ರೆ, ಆ ಹೊರೆನ ತಲೆ ಮೇಲೆನೇ ಇಟ್ಕೊಂಡಿದ್ರಂತೆ. ಹಲ್ಲೆಲೂಯಾ. ತಲೆ ಮೇಲೆ ಇಟ್ಕೊಂಡಿದ್ರಂತೆ. ಇವ್ರು ನೋಡಿದ್ರಂತೆ, ನೋಡ್ಬಿಟ್ಟು ಅಮ್ಮ ಯಾಕೆ ತಲೆ ಮೇಲೆ ಇಟ್ಕೊಂಡಿದ್ರಂದ್ರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಜಾಗ ಇದೆ, ಅದನ್ನ ಇಳಿಸಿ ಇಡಬೇಕು ಅಂತೇಳಿ. ಇದು ನನ್ನ ಕಟ್ಟಿಗೆ, ನಾನು ನನ್ನ ತಲೆ ಮೇಲೆ ಇಟ್ಕೊಳ್ತೀನಿ. ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರು ಹಾಗೆ ಆಗಿದ್ದೀವಿ, ಅನೇಕ ಜನಗಳು ಹಾಗೆ ಆಗಿದ್ದೀವಿ. ನನ್ನ ಭಾರ ನಾನೇ ಹೊರ್ತೀನಿ ಅಂತ. ಒಬ್ಬರ ಕಷ್ಟನ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಕ್ಕೂ ಇಲ್ಲ, ಇನ್ನೊಬ್ಬರ ಹತ್ರ ಹೇಳಿದ್ರೆ ಪರಿಹಾರ ಇಲ್ಲ. ನಿನ್ನ ದೇವರ ಹತ್ರ ಹೇಳಿದ್ರೆ ಅದಕ್ಕೆ ಪರಿಹಾರ ಉಂಟು. ಹಲ್ಲೆಲೂಯಾ. ನಿನಗೆ ದೇವರು ಸಹಾಯ ಮಾಡಲಿಕ್ಕೆ ಬಂದರೂ ಕೂಡ ದೇವರ ವಾಕ್ಯ ಹೇಳ್ತಾನೆ, ಚಿತ್ತಾಭಾರವನ್ನು ಯೆಹೋವನಿಗೆ ವಹಿಸಿಬಿಟ್ಟು ನೀನು ಹಗುರವಾಗಿರು, ದೇವರು ನಿನ್ನ ಉದ್ಧಾರ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ದೇವರು ಉದ್ಧಾರ ಮಾಡುವಾಗ ನಿನ್ನ ಚಿಂತೆ ನೀನು ಹೊರಬೇಕಾಗೇ ಇಲ್ಲ. ಯಾಕಂದರೆ ದೇವರಿಗೆ ಸಮಸ್ತವೂ ಗೊತ್ತಿದೆ, ದೇವರಿಗೆ ಮರೆಯಾದದು ಒಂದೂ ಇಲ್ಲ. ಯಾಕಂದ್ರೆ ನಮ್ಮ ತಲೆ ಕೂದಲನ್ನ ಎಣ್ಣಿಸಿದ ದೇವರಿಗೆ ನಮ್ಮ ಕಷ್ಟ ಏನಂತ ಗೊತ್ತಿಲ್ಲ ಇರ್ತಾ, ನಮ್ಮ ಸಮಸ್ಯೆ ಏನಂತ ಗೊತ್ತಿಲ್ಲ ಇರ್ತಾ, ನಾಳೆ ನಮ್ಮ ಭವಿಷ್ಯ ಏನಂತ ಗೊತ್ತಿಲ್ಲದೆ ಇರುತ್ತಾ. ತಾಯಿಯ ಗರ್ಭದಲ್ಲೇ ದೇವರು ಎಲ್ಲ ಡಿಸೈಡ್ ಮಾಡ್ತಾರೆ ಇವರ ಜೀವನ
ಹೀಗೆ ಅಂತೇಳಿ. ಹಲ್ಲೆಲೂಯಾ. ಕೆಲವೊಂದು ಕೆಲವೊಂದು ಸಮಯ ಸಂದರ್ಭದ ನಿಮಿತ್ತವಾಗಿ ಕೆಲವೊಂದು ಶೋಧನೆಗೆ ನಾವು ಒಳಗಾಗ್ಬೋದು. ಅದರಲ್ಲಿ ನಾವು ವಾಕ್ಯವನ್ನು ಹಿಡಿದು ನಡೆಯುವಾಗ ದೇವರು ಜಯ ಕೊಡುವ ದೇವರಾಗಿದ್ದಾರೆ. ವಾಕ್ಯದಲ್ಲಿ ಜೀವ ಉಂಟು. ಆ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡುತ್ತೆ. ಯಾಕಂದ್ರೆ ವಾಕ್ಯವೇ ದೇವರಾಗಿದೆ. ಯೋಹಾನ 1ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿತ್ತು, ಆ ವಾಕ್ಯವೇ ಬೆಳಕಾಗಿತ್ತು. ಹಲ್ಲೆಲೂಯಾ. ಅದು ದೇವರಾಗಿತ್ತು. ಹಲ್ಲೆಲೂಯಾ. ಆ ದೇವರನ್ನ ವಾಕ್ಯ ನಾವು ಇಟ್ಕೊಂಡ್ರೆ ಸಾಕು. ನಮ್ಮ ಜೀವಿತದಲ್ಲಿ ಭಾರ ಅನ್ನೋದು ಇರೋದಿಲ್ಲ, ಚಿಂತೆ ಅನ್ನೋದು ಇರೋದಿಲ್ಲ, ಕಣ್ಣೀರು ಅನ್ನೋದು ಇರೋದಿಲ್ಲ. ಅದು ಯಾವ ರೀತಿಯಾದ ಕಷ್ಟವಾಗಿರಲಿ, ಯಾವ ರೀತಿಯಾದ ಚಿಂತೆ ಆಗಿರಲಿ, ನಿನ್ನ ದೇವರನ್ನು ತೆಗೆದಿಡಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಆಲ್ರೆಡಿ ನಿನ್ನ ದೇವರು ನನಗಾಗಿ ನಿನಗಾಗಿ ಶಿಲುಬೆಯಲ್ಲಿ ಹೊತ್ತುಕೊಂಡು ನಮ್ಮ ಭಾರವನ್ನೆಲ್ಲ ತೆಗೆದು ಬಿಟ್ರು. ಆದರೆ ನಾವು ಅದನ್ನು ಯಾವಾಗವರೆಗೂ ಗ್ರಹಿಸಿಲ್ವೋ ಅಲ್ಲಿವರೆಗೂ ನಮ್ಮ ಭಾರ ನಾವು ಹೊತ್ಕೊಂಡೇ ಇರಬೇಕು. ಹಲ್ಲೆಲೂಯಾ. ಹಾಗೆ ನಾವು ಮತ್ತೊಂದು ವಾಕ್ಯ ನೋಡ್ಕೊಳ್ಳೋಣ. 1 ಸಮುವೇಲ 2ನೇ ಅಧ್ಯಾಯದಲ್ಲಿ 9ನೇ ವಚನ ಹೀಗೆ ಹೇಳ್ತಾ ಇದೆ, ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವವನು. ಹಲ್ಲೆಲೂಯಾ. ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವವನಾಗಿದ್ದಾನಂತೆ. ಹಾಗಾದ್ರೆ ನಾವು ದೇವರ ಮಕ್ಕಳಾಗಿದ್ರೆ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ದೇವರು ನೋಡ್ತಾರೆ. ಹಲ್ಲೆಲೂಯಾ. ಹೌದಲ್ವಾ? ದೇವರಿಗೆ ಹೆಜ್ಜೆಯನ್ನು ಕಾಯುವವರು ಅಂತ ಬರ್ದಿದೆ ಅಂದ್ರೆ ಆತ ನಮ್ಮ ಹೆಜ್ಜೆಯನ್ನು ನೋಡ್ತಾ ಇದ್ದಾರಲ್ವಾ. ನಾವು ಮುಂದಕ್ಕೆ ಏನು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಆತನ ಕಾಯ್ತಾ ಇದ್ದಾನೆ. ಹಾಗಾದ್ರೆ ಆತನ ಕಣ್ಣುಗಳು ಇರುವುದಾದರೆ ಆ ರೋಡಲ್ಲಿ, ಆ ಹಾದಿಯಲ್ಲಿ ಹಳ್ಳಗಳಿರಕ್ಕೆ ಸಾಧ್ಯ ಇಲ್ಲ, ಕಲ್ಲುಗಳಿರಕ್ಕೆ ಸಾಧ್ಯ ಇಲ್ಲ, ಮುಳ್ಳುಗಳಿರಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಾದಿ ಅನ್ನೋದು ನಮ್ಮ ಜೀವನವನ್ನು ಹೋಲಿಸುತ್ತೆ, ನಮ್ಮ ಪರಿಸ್ಥಿತಿಗಳನ್ನ ಹೋಲಿಸುತ್ತೆ. ನಾವು ಹಾದು ಹೋಗುವ ಕಷ್ಟ ಅನ್ನೋದು ಆ ಮುಳ್ಳು ಕಲ್ಲಿಗೆ ಸರಿಸಮವಾಗಿರುತ್ತೆ. ಆದ್ರೆ ಹೆಜ್ಜೆಗಳನ್ನು ಕಾಯುವ ಆತನು ಆ ಮುಳ್ಳು, ಆ ಕಲ್ಲು, ಎಲ್ಲ ಹಳ್ಳ ಕೊಳ್ಳಗಳನ್ನ ಮುಚ್ಚಿ ನೆಲ ಸಮಾನವಾದ ದಾರಿಯಲ್ಲಿ ನಮ್ಮ ನಡೆಸುವವರಾಗಿದ್ದಾರೆ. ಹಲ್ಲೆಲೂಯಾ. ಯಾವಾಗ ಗೊತ್ತಾ ನಡೆಸ್ತಾರೆ? ನಿನ್ನ ಚಿಂತೆಯನ್ನು ನೀನು ದೇವರಿಗೆ ಒಪ್ಪಿಸಿಕೊಟ್ಟಾಗ, ನಿನ್ನ ಭಾರವನ್ನು ದೇವರಲ್ಲಿ ಇಳಿಸಿಕೊಟ್ಟು, ನೀನು ಚಿಂತಿಸಬೇಡ. ನೀನು ಚಿಂತಿಸಿದ ಒಂದು ಮಲ ಹೆಚ್ಚೋದಿಲ್ಲ, ಒಂದು ಮಲ ಇಳಿಯೋದಿಲ್ಲ. ನೀನು ಚಿಂತಿಸಿದ ಏನು ಬದಲಾಗೋದಿಲ್ಲ. ನಿನಗಾಗಿ ನಾ ದೇವರು ಚಿಂತಿಸಿದ್ರೆ ಮಾತ್ರ ಬದಲಾವಣೆ ಆಗುತ್ತೆ. ಹಲ್ಲೆಲೂಯಾ. ವಾಕ್ಯ ಹೇಳಲ್ಪಡುತ್ತೆ, ನಿನ್ನ ತಲೆಯ ಕೂದಲು ಒಂದು ಕರ್ರಗಾಗಲಿ ಬೆಳ್ಳಗಾಗಲಿ ನಿನ್ನಿಂದ ಮಾಡಕ್ ಸಾಧ್ಯ ಇಲ್ಲ, ಅದು ದೇವರಿಗೆ ಮಾತ್ರನೇ ಸಾಧ್ಯ. ಇವತ್ತು ನೀನು ಹೊರೋದ್ರಿಂದ, ನೀನು ಚಿಂತಿಸೋದ್ರಿಂದ ನಿನ್ನ ಪರಿಸ್ಥಿತಿಗಳು ಬದಲಾಗೋದಿಲ್ಲ. ದೇವರ ಕೈಗೆ ಕೊಟ್ಟು ನೋಡು, ಆತ ನಿನ್ನ ಉದ್ಧಾರ ಮಾಡಿ ಮುಂದೆ ಕರ್ಕೊಂಡು ಹೋಗುವವರಾಗಿದ್ದಾರೆ. ಹಲ್ಲೆಲೂಯಾ. ಇದು ಇನ್ನೂ ಅನೇಕ ಜನರಿಗೆ ಗೊತ್ತೇ ಇಲ್ಲ. ನಮ್ಮ ಚಿಂತೆ ನಾವೇ ಹೊತ್ಕೊಂಡು ಕೊರಗಿ 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 ನಮ್ಮ ದೇಹದಲ್ಲಿ ಅನಾರೋಗ್ಯ ಬರುತ್ತೆ, ನಮ್ಮ ಆಲೋಚನೆಯಲ್ಲಿ ಅನಾರೋಗ್ಯಗಳು ಬರುತ್ತೆ. ಯಾವ ವಿಧವಾದ ಒಂದು ಅನಾರೋಗ್ಯಕ್ಕೆ ನಾವೇ ಒಳಗಾಗ್ಬಿಡ್ತೀವಿ, ನಾವೇ ಭಾರಕ್ಕೆ ಕರ್ಕೊಂಡ್ಬಿಡ್ತೀವಿ, ನಾವೇ ನೋವಿಗೆ ಒಳಗಾಗ್ತೀವಿ. ಅದೇ ದೇವ್ರು ಹೇಳ್ತಾರೆ, ನೀನೆಲ್ಲವನ್ನು ಬಿಟ್ಟು ಬನ್ನಿ, ನಾವು ಉದ್ಧಾರ ಮಾಡ್ತೀನಿ. ಉದ್ಧಾರ ಅಂದ್ರೆ ಏನು? ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ, ನಾಳಿನ ಭವಿಷ್ಯ ಬದಲಾಗುತ್ತೆ, ನಮ್ಮ ಕಣ್ಣೀರಿನ ಪರಿಸ್ಥಿತಿಗಳು ಬದಲಾಗುತ್ತೆ, ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಮಾರ್ಗವನ್ನು ದೇವರು ಏರ್ಪಡಿಸ್ತಾರೆ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ನಾವು ನೋಡ್ಕೊಳ್ಳೋಣ. ದೇವರು ಎಷ್ಟು ಒಳ್ಳೆ ದೇವರಾಗಿದ್ದಾರೆ ಅಂದ್ರೆ ನಮ್ಮನ್ನು ಯಾವಾಗಲೂ ನಡೆಸುವ ದೇವರಾಗಿದೆ. ಅದೇ ರೀತಿಯಾಗಿ ಬೈಬಲಲ್ಲಿ ಒಂದು ಒಳ್ಳೆ ಭಕ್ತನನ್ನು ನಾವು ನೋಡ್ಬೋದು, ದೇವ ಭಕ್ತನನ್ನು ನೋಡ್ಬೋದು. ದಾವೀದನು ಎಲ್ಲರಿಗೂ ಗೊತ್ತಿರುವಂಥವರಾಗಿದ್ದಾರೆ. ಆ ದಾವೀದನು ಏನಂತ ವಾಕ್ಯ ಬರೆಯಲ್ಪಟ್ಟಿದೆ ಅಂದರೆ, ಕೀರ್ತನೆ 16:8 ಹೇಳ್ತಾ ಇದೆ, ಅವ್ರು ಎಲ್ಲ ಸಮಯದಲ್ಲೂ ದೇವರನ್ನ ತನ್ನ ಮುಂದುಗಡೆ ಇಟ್ಕೊಂಡಿದ್ರಂತೆ ದಾವೀದನು. ಹಲ್ಲೆಲೂಯಾ. ಎಲ್ಲ ಸಮಯದಲ್ಲಿ ದೇವ್ರನ್ನ ತನ್ನ ಬಲಗಡೆ ಇಟ್ಟಿರೋದ್ರಿಂದ ಅವ್ರು ಯಾವುದಕ್ಕೂ ಭಯ ಪಡ್ತಾ ಇಲ್ಲ, ಯಾವುದಕ್ಕೂ ಕದಲ್ತಾ ಇರಲಿಲ್ಲ ಅಂತೆ. ಆದರೆ ಒಂದು ಪರಿಸ್ಥಿತಿ ಬಂತು ಅವರಿಗೆ. ಎಂಥ ಪರಿಸ್ಥಿತಿ ಅಂದರೆ, ನಾವು ನೋಡ್ಕೊಳ್ಳೋಣ ವಾಕ್ಯ ಯಾವುದಂತೇಳಿ. 2 ಸಮುವೇಲ 16ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ, ಇಲ್ಲಿ ಏನಾಗ್ತದೆ ಅಂದ್ರೆ, ಒಂದು ಸಮಯ ಬರುತ್ತೆ. ಆ ಸಮಯ ಬಂದಾಗ ದಾವೀದನು ರಾಜನಾಗಿರ್ತಾನೆ, ಇಸ್ರಾಯೇಲ್ ಪಟ್ಟಣಕ್ಕೆ ರಾಜನಾಗಿರ್ತಾನೆ. ತನ್ನ ಮಗನಾದವನು ಅಬ್ಸಲೋಮನ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಕಡೆಯಿಂದ ಅವ್ರ ಕೆಲಸಗಾರನ, ಅವರ ಆಸ್ತಿಯನ್ನ, ಅವರ ರಾಜ್ಯವನ್ನೆಲ್ಲ ಕಿತ್ಕೊಂಡು ದಾವೀದನ ಕಳಿಸ್ಬಿಡ್ತಾರೆ. ಕಳಿಸಿದಾಗ ದಾವೀದನಿಗೆ ತುಂಬಾ, ಇವಾಗ ಒಂದು ಸ್ವಲ್ಪ ಆಲೋಚನೆ ಮಾಡಿ, ತನ್ನ ಮಗನೇ, ತನ್ನನ್ನು ಸಂತೈಸುವ ಮಗನು, ತನ್ನ ಕಾಪಾಡುವಂತ ಮಗನು, ಮಗನ ಮೇಲೆ ಎಷ್ಟು ಭರವಸೆ ಇಟ್ಟಿರ್ತಾರೆ, ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾರೆ. ಆದರೆ ಅಲ್ಲಿ ಅಬ್ಸಲೋಮನ ಏನ್ ಮಾಡ್ತಾರೆ, ತಂದೆಗೆ ವಿರೋಧವಾಗಿ ನಡೀತಾನೆ. ತಂದೆಯ ರಾಜ್ಯತನವನ್ನೇ ಕಿತ್ಕೊಂಡ್ಬಿಡ್ತಾರೆ, ಅರಸನ ಸ್ಥಾನವನ್ನೇ ಕಿತ್ಕೊಂಡ್ಬಿಡ್ತಾರೆ. ಕಿತ್ಕೊಂಡಾಗ ಆತನು ತುಂಬಾ ನೋವಲ್ಲಿ ನೊಂದು ಬರ್ತಾ ಇರುವಾಗ ಈ 16ನೇ ಅಧ್ಯಾಯದಲ್ಲಿ 6ನೇ ವಚನ ಹೀಗೆ ಹೇಳ್ತಾ ಇದೆ, ನಾವು ನೋಡೋಣ. ಅವನು ದಾವೀದನಿಗೂ ಅವನ ಎಲ್ಲಾ ಸೇವಕರಿಗೂ ಎಡಬಲದಲ್ಲಿರುವ ಸೈನಿಕರಿಗೂ ಶೂರರಿಗಳಿಗೂ ಕಲ್ಲೆಸೆಯತೊಡಗಿದನು. ಅವನು ಶಪಿಸುತ್ತಾ, ನಡೆ ಕೊಲೆಗಾರನೇ, ನೀಚನೆ, ನಡೆ, ಸೌಲನ ರಾಜ್ಯವನ್ನು ಕಸಕೊಂಡ ಅವನ ಮನೆಯವರನ್ನು ಕೊಂದಿದ್ದಕ್ಕೆ ಯೆಹೋವ ನಿನಗೆ ಮುಯಿ ತೀರಿಸಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ, ಒಂದು ರಾಜನ, ಊರಿಗೆ ರಾಜನಾಗಿದ್ದಾನೆ. ಆತನು ಆಲ್ರೆಡಿ ತನ್ನ ಮಗನು ತನ್ನ ಕೈಯಿಂದ ತನ್ನ ರಾಜ್ಯವನ್ನು ಕಸ್ಕೊಳ್ರು ಅಂತೇಳಿ ಆಲ್ರೆಡಿ ತುಂಬಾ ನೋವಲ್ಲಿ ಇರ್ತಾರೆ. ಆ ನೋವು ಹೇಗಿರುತ್ತೆ ಅಲ್ವಾ? ತನ್ನ ಸ್ಥಾನವನ್ನೇ ಬಿಟ್ಟು ಕೊಟ್ಟು ಬಂದಾಗ, ತನ್ನ ರಾಜ್ಯವನ್ನು, ಜನಗಳನ್ನೆಲ್ಲ ಬಿಟ್ಟು ಕೊಟ್ಟಾಗ ತುಂಬಾ ನೋವಲ್ಲಿ ಒಡೆಯಲ್ಪಟ್ಟವರಾಗಿ ತುಂಬಾ ನೊಂದು ಬೆಂದು ಬರ್ತಾ ಇರುವಾಗ ಒಂದು ವ್ಯಕ್ತಿ ಬಂದು ಹೇಳ್ತಾನೆ. ಯಾರ ವ್ಯಕ್ತಿ? ಆ ಊರಲ್ಲಿರೋ ಒಂದು ಮನುಷ್ಯ, ಒಂದು ಸಾಧಾರಣವಾದ ವ್ಯಕ್ತಿ. ಆತನು ಬಂದು ಹೇಳ್ತಾನೆ, ನೀಚನೆ, ನೀನು ಹೋಗು, ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂಬುದಾಗಿ ಕಲ್ಲೆಸೆದು ಹೊಡಿತಾ ಇದ್ದಾರೆ. ನೀವು ಹಾಗೆ ಕೆಳಗಡೆ ಓದ್ಕೊಂಡು ಬರುವುದಾದ್ರೆ ಅಲ್ಲಿ ಹೇಳಲ್ಪಡುತ್ತೆ, ಅವ್ರು ಕಲ್ಲೆಸೆದು ಹೊಡೆದಾಗ ಅವ್ರ ಜೊತೆಗಿದ್ದಂಥ ಸೈನಿಕರು ಹೇಳ್ತಾರೆ, ಈ ರಾಜನೇ ನಮ್ಗೆ ಅಪ್ಪನೇ ಕೊಡಿ, ಇವಾಗ್ಲೇ ನಾನು ಸಾಯಿಸ್ತೀನಿ ಅಂದಾಗ ದಾವೀದ ರಾಜನ ಒಂದೇ ಒಂದು ಮಾತಾಡ್ತಾರೆ. 10ನೇ ವಚನದಲ್ಲಿ ನೋಡೋಣ. ಅದೇ 2 ಸಮುವೇಲ 16ನೇ ಅಧ್ಯಾಯದಲ್ಲಿ 10ನೇ ವಚನ ಹೀಗೆ ಹೇಳುತ್ತೆ,
ಚೆರೋಯಲ ಮಕ್ಕಳೇ, ನನಗೆ ನಿಮ್ಮ ಗೊಡವೆಯೇ ಬೇಡ, ಬನ್ನಿರಿ, ಅವನು ಶಪಿಸಲಿ. ದಾವೀದನನ್ನು ಶಪಿಸಿ ಎಂದು ಯೆಹೋವನು ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದ್ದಿ ಎಂದು ಅವನನ್ನು ಯಾರು ಕೇಳಬಹುದು? ಹಲ್ಲೆಲೂಯಾ. ಅಲ್ಲಿ ದಾವೀದನು ಹೇಳ್ತಾ ಇದ್ದಾರೆ, ಯೆಹೋವನೇ ಅದನ್ನು ಶಪಿಸು, ನನ್ನ ಶಪಿಸಕ್ಕೆ ಬಿಟ್ಟಿದ್ದಾರೆ, ನಾನು ಯಾರು ಕೇಳೋದಕ್ಕೆ? ಹಾಗಾದರೆ ದಾವೀದನಿಗೆ ಗೊತ್ತು, ನನ್ನ ದೇವರಿಗೆ ಮರೆಯಾದುದು ಯಾವುದಿಲ್ಲ. ನನ್ನ ಕಷ್ಟವೋ, ನನ್ನ ನೋವು, ನನ್ನ ಕಣ್ಣೀರು, ನನ್ನ ಸಮಸ್ಯೆನೋ, ನನ್ನ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಇಷ್ಟು ಪರಿಸ್ಥಿತಿಯಲ್ಲೂ, ಇಷ್ಟು ನೋವಲ್ಲೂ ಒಬ್ಬ ಬಂದು ಒಂದು ಸಾಧಾರಣ ವ್ಯಕ್ತಿ ಒಂದು ಊರಿನ ರಾಜನನ್ನ ಬೈದಾಗ, ಕಲ್ಲಿಸ್ತು ಕೊಂದ್ಲಿಕ್ಕೆ ಬಂದಾಗ ಆತನ ಒಂದೇ ಒಂದು ಮಾತಾಡ್ತಾನೆ. ಆತನಿಗೆ ಅಧಿಕಾರ ಉಂಟು, ಆತನ ಹೊಡಿಬೋದಾಗಿತ್ತು, ಆತನ ಬೈಬೋದಾಗಿತ್ತು, ಆತನ ಒಂದು ವೇಳೆ ಅವನ್ನ ಸಾಯಿಸಬೇಕಾಗಿತ್ತು. ಆದರೆ ಆತನಿಗೆ ಅಧಿಕಾರ ಇದ್ರು. ಅವರು ಒಂದೇ ಒಂದು ಅಂದ್ರು, ನನ್ನ ದೇವರಿಗೆ ಮರೆಯಾದದು ಏನೂ ಇಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಅದನ್ನು ಒಂದು ಆಲೋಚನೆ ಮಾಡಿದ್ರೆ ಸಾಕು, ದೇವರಿಗೆ ಮರೆಯಾದದು ಯಾವುದೂ ಇಲ್ಲ. ನಮ್ಮ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮ ದೇವರು ನೋಡುವಾಗ ನಮ್ಮ ಭಾರ ಇದೆ ಅಂದ್ರೆ ದೇವರಿಗೆ ಗೊತ್ತಿಲ್ಲದೆ ಇರುತ್ತಾ? ಹಲ್ಲೆಲೂಯಾ. ಒಂದು ತಾಯಿ ತನ್ನ ಮಗುನ ಯಾವ ರೀತಿಯಾಗಿ ಸಂತೈಸ್ತಾಳೋ ಆ ರೀತಿಯಾಗಿ ನಮ್ಮ ದೇವರು ನಮ್ಮನ್ನು ಸಂತೈಸ್ತಾನೆ ಇರ್ತಾರೆ. ನನ್ನ ತಂದೆಗೆ ಗೊತ್ತು. ಒಂದು ವೇಳೆ ನಾವು ಕೂಡ ಮರೆತರೆ ಮರಿಬೋದು, ನಮ್ಮ ದೇವರು ಮರೆಯುವವರಲ್ಲ. ಹಲ್ಲೆಲೂಯಾ. ಸೊ ಅನೇಕರು ಅದನ್ನು ಮರೆತು ಬಿಟ್ಟು ನಮ್ಮ ಚಿಂತೆಗಾಗಿ, ನಮ್ಮ ಆಲೋಚನೆಗಾಗಿ ನಾವು ದೇವರನ್ನ ಹುಡುಕೋದು ಬಿಟ್ಬಿಟ್ಟು ಮನುಷ್ಯರನ್ನ ಹುಡುಕ್ತಾ ಇದ್ದೀವಿ. ನಮ್ಮನ್ನು ನಾವೇ ಚಿಂತೆಗೊಳಗಾಗಿಸ್ಕೊಳ್ತಾ ಇದ್ದೀವಿ. ಮತ್ತೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯ 6:25 ಅಧ್ಯಾಯದಲ್ಲಿ ಹೇಳ್ತಾ ಇದೆ, ಈ ಕಾರಣದಿಂದ ನಿಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಅದಾಕೋ ಪರಲೋಕದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಹಲ್ಲೆಲೂಯಾ. ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳನ್ನ ನೋಡಿ, ಅದು ಬಿತ್ತೋದಿಲ್ಲ, ಕುಯ್ಯೋದಿಲ್ಲ, ಕಣಜದಲ್ಲಿ ಸೇರಿಸಿಟ್ಟುಕೊಳ್ಳೋದಿಲ್ಲ. ಅದಕ್ಕೆ ಏನು ಬೇಕು, ಯಾವ್ದು ಬೇಡ ಅನ್ನೋದು ದೇವರಿಗೆ ಮಾತ್ರನೇ ಗೊತ್ತಿದೆ. ಅದು ನಾಳೆ ಕುರ್ತಿ ಚಿಂತೆ ಪಡಲ್ಲ. ಅರೆ ಅದು ಚೆನ್ನಾಗೇ ಇದೆ. ಹಲ್ಲೆಲೂಯಾ. ಅದು ಚೆನ್ನಾಗಿ ಹಾರಾಡ್ತಾ ಇದೆ, ಖುಷಿಯಾಗಿ ಹಾರಾಡ್ತಾ ಇರುತ್ತೆ, ಚೆನ್ನಾಗಿ ಹೋಗುತ್ತೆ ಬರುತ್ತೆ. ಯಾಕೆ ಗೊತ್ತಾ? ಅದಕ್ಕೆ ಗೊತ್ತು, ನನ್ನ ದೇವರು ಸಂತೈಸುವವರಾಗಿದ್ದಾರೆ. ಹಲ್ಲೆಲೂಯಾ. ನನ್ನ ದೇವರು ಎಲ್ಲವನ್ನು ಸಂಧಿಸುವವರಾಗಿದ್ದಾರೆ. ನನ್ನ ದೇವರನ್ನ ಈ ಭೂಮಿಗೆ ಕಳಿಸಿದಾರೆ ಅಂದರೆ ನನ್ನ ದೇವರಿಗೆ ರೈಟ್ ಟೈಮಲ್ಲಿ ನನಗೆ ಕೊಡಬೇಕಾಗಿರೋದು ಕೂಡ ಗೊತ್ತು ಅಂತ ಗೊತ್ತು. ಅದರಿಂದಾಗಿ ಅದು ಏನು ಚಿಂತೆ ಮಾಡ್ತಾ ಇಲ್ಲ. ಎಲ್ಲ ಯೆಹೋವನಿಗೆ ವಹಿಸ್ಬಿಟ್ಟು ಅದು ಚಿಂತಾಭಾರವನ್ನು ತೆಗೆದಾಕಿ ಅದು ಸುಖವಾಗಿದೆ. ಹಲ್ಲೆಲೂಯಾ. ಅದು ದೇವರು ಹೇಳ್ತಾರೆ, ಆ ಪಕ್ಷಿಗಿಂತ ನೀವು ವಿಶೇಷವಾದವರು. ಹಲ್ಲೆಲೂಯಾ. ಆ ಪಕ್ಷಿಗಿಂತ ನಾವು ವಿಶೇಷವಾದವರಾಗಿದ್ದೀವಿ. ಆದ್ರೆ ನಮ್ಮ ಅವಶ್ಯಕತೆ ನಮ್ಮ ದೇವರಿಗೆ ಗೊತ್ತಿದೆ. ನಾವು ಚಿಂತೆ ಮಾಡೋದನ್ನ ಒಂದು ಮಲೆ ಹೆಚ್ಚಕ್ಕೂ ಆಗೋದಿಲ್ಲ, ಒಂದು ಮಲೆ ಇಳಿಯಕ್ಕೂ ಆಗೋದಿಲ್ಲ. ನಮ್ಮ ಭಾರವನ್ನು ಯಾವಾಗ ದೇವರು ಕೊಡ್ತೀವೋ ದೇವರು ನಮ್ಮನ್ನು ಸಂತೈಸುವವರಾಗಿದ್ದಾರೆ, ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಅನೇಕ ಜಾಗದಲ್ಲಿ, ಅನೇಕ ವಿಷಯದಲ್ಲಿ ಅನೇಕ ಮನುಷ್ಯರು ಚಿಂತೆಗೊಳಗಾಗಿ ಮನುಷ್ಯರ ಮೇಲೆ ಹಾತ್ಕೊಂಡು ಇವ್ರು ಸಹಾಯ ಮಾಡಿಲ್ಲ, ಅವ್ರು ಸಹಾಯ ಮಾಡಿಲ್ಲ. ಒಂದು ಮಾತ್ರ ನಿಜ, ದೇವರ ದಯೆ ಬರದೆ ಯಾವ ಮನುಷ್ಯರ ದಯೆ ಕೂಡ ನಮಗೆ ಬರೋದಿಲ್ಲ. ಯಾವಾಗ ನಾವು ದೇವರ ದಯೆನ ಹೊಂದ್ಕೊಳ್ತೀವೋ ಖಂಡಿತವಾಗಿ ಮನುಷ್ಯರ ದಯೆ ಕೂಡ ನಮಗೆ ಬರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಎಲ್ಲ ಚಿಂತೆನ ಬಿಟ್ಟು ದೇವರ ಯಾವಾಗ ನಂಬ್ತೀವೋ ದೇವರು ನಮ್ಮಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ. ಮತ್ತೊಂದು ವಾಕ್ಯ ನೋಡ್ಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯದಲ್ಲಿ 5ನೇ ವಚನ ನೋಡಿಕೊಳ್ಳೋಣ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯ ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಅಂದ್ರೆ ಸ್ವಲ್ಪ ಕಾಲಕ್ಕೆ ಸಮಸ್ಯೆಗಳು ಬರುತ್ತೆ, ಸ್ವಲ್ಪ ಕಾಲಕ್ಕೆ ಭಾರಗಳಿರುತ್ತೆ. ಕೆಲವೊಂದು ಜಾಗದಲ್ಲಿ ದೇವರೇ ಸುಮ್ಮನೆ ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಇವರು ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ ನನ್ನನ್ನು ಹುಡುಕ್ತಾರ, ಅಥವಾ ತನ್ನ ಸ್ವಂತ ಬಲವನ್ನು ನೋಡ್ತಾ ಇದ್ದಾರಾ, ಅಥವಾ ಮನುಷ್ಯರನ್ನು ಸಹಾಯಕ್ಕಾಗಿ ಹೋಗ್ತಾ ಇದ್ದಾರಾ? ಹಲ್ಲೆಲೂಯಾ. ಅದೇ ದೇವರಿಗೆ ಗೊತ್ತು, ನನ್ನನ್ನು ನಂಬಿರೋವರೆಗೆ ನಾನು ಕಾಯ್ತಾ ಇದ್ದೀನಿ. ಹಲ್ಲೆಲೂಯಾ. ಆತನು ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ. ಆತನು ನಮ್ಮನ್ನು ಕಾಯುವ ದೇವರಾಗಿದ್ದಾರೆ, ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರಿಗೆ ನಾವು ಒಪ್ಪಿಸಿಕೊಡುವಾಗ ದೇವರು ಪ್ರತಿದಿನ ನಮ್ಮನ್ನು ಕಾಯುವವರಾಗಿದ್ದಾರೆ. ಹೌದಲ್ವಾ? ನಾವು ಅನೇಕ ಸಾರಿ ಅನೇಕ ಚಿಂತೆಗೊಳಗಾಗಿ ಆ ಚಿಂತೆಯಿಂದ ಅನೇಕರು ಆತ್ಮಹತ್ಯೆಗಳನ್ನ ಮಾಡ್ಕೊಳಕ್ಕೆ ಹೋಗ್ತಾರೆ, ಅನೇಕರು ಲೋಕದಲ್ಲಿ ತಪ್ಪಾದ ಮಾರ್ಗಕ್ಕೆ ಹೋಗ್ತಾರೆ, ಅನೇಕರು ತಪ್ಪಾದ ಬೋಧನೆಗೆ ಒಳಗಾಗ್ತಾರೆ. ಇವತ್ತು ನಮಗಾಗಿ ನಮ್ಮ ದೇವರಿದ್ದಾರೆ ರೀ. ನಾವು ಯಾವುದಕ್ಕಾಗಿನೂ ಚಿಂತೆ ಪಡೋದು ಬೇಕಾಗಿಲ್ಲ ಪ್ರಿಯ ಸಹೋದರ ಸಹೋದರಿ. ನಮ್ಮ ಎಲ್ಲ ಚಿಂತೆ ಭಾರ ಕಷ್ಟವನ್ನು ದೇವರಿಗೆ ವಹಿಸಿಬಿಟ್ರೆ ಆತನು ನಮಗಾಗಿ ಚಿಂತಿಸುವವರಾಗ್ತಾರೆ. ಹಲ್ಲೆಲೂಯಾ. ಇವತ್ತು ಏನೇ ಭಾರ ಇರಲಿ, ಏನೇ ಕಷ್ಟ ಇರಲಿ, ಒಂದು ಜಾಗದಲ್ಲಿ ಅವಮಾನ ಆಗ್ತಾ ಇದೆಯಾ, ಒಂದು ಜಾಗದಲ್ಲಿ ಕಣ್ಣೀರು ಬರ್ತಾ ಇದೆಯಾ, ದಾವೀದನ ಹಾಗೆ ನಿನ್ನನ್ನು ಯಾರಾದ್ರು ದೂಷಿಸ್ತಾ ಇದ್ದಾರಾ, ಒಂದು ಮಾತೆಯಲ್ಲಿ ನನ್ನ ದೇವರಿಗೆ ಮರೆಯಾದದು ಯಾವುದೂ ಇಲ್ಲ. ಹೌದು, ದೇವರಿಗೆ ಮರೆಯಾದದು ಯಾವುದೂ ಇಲ್ಲ. ಇವತ್ತು ನೀನು ಏನು ಮಾಡ್ತೀಯ, ಏನು ಹೋಗ್ತೀಯ, ಏನು ಒಂದು ವೇಳೆ ನೀನು ಮಾತ್ರ ಮರೆಯುವುದಾದರೆ ನಿನ್ನ ದೇವರಿಗೆ ಮರೆಯಾಗೋದೇ ಇಲ್ಲ. ಹಲ್ಲೆಲೂಯಾ. ಪ್ರತಿ ಒಂದನ್ನು ಹಂತವಾಗಿ ನೋಡುವ ಆತನಾಗಿದ್ದಾರೆ. ಯಾಕಂದರೆ ಇಸ್ರಾಯೇಲ್ನ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ.
ಆತನ ಕಣ್ಗಳು ಸದಾಕಾಲಕ್ಕೆ ಮನುಷ್ಯರನ್ನು ನೋಡ್ತಾ ಇರುವುದು. ಹಲ್ಲೆಲೂಯಾ. ಆತನ ಕಣ್ಗಳು ನಮ್ಮನ್ನು ನೋಡ್ತಾ ಇರುವಾಗ ನಮ್ಮ ಅವಶ್ಯಕತೆಗಳು ನೆರವೇರಿಸುವವರಾಗಿದೆ, ನಮ್ಮ ಕಣ್ಣೀರನ್ನು ಒರೆಸುವವರಾಗಿರ್ತಾರೆ, ನಮ್ಮ ಸಮಸ್ಯೆಗಳಿಗೆ ಒಂದು ಬಿಡುಗಡೆ ಕೊಡುವವರಾಗಿದ್ದಾರೆ. ಅನೇಕರು ಇದೇ ರೀತಿಯಾಗಿ ಕಷ್ಟಗಳ ಪಟ್ಟು 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 ಒಡೆದೋಗಿದ್ದೀರಾ. ಇವತ್ತು ನಿಮಗೆ ದೇವರು ಒಂದೇ ಒಂದು ಮಾತು ಹೇಳ್ತಾ ಇದ್ದಾರೆ, ನೀನು ಮಗನೇ ನೀನು ಯಾಕೆ ಭಾರವನ್ನು ಹೊರ್ತಾ ಇದೆಯಾ, ನೀನು ಯಾಕೆ ಚಿಂತಿಸ್ತಾ ಇದೆಯಾ, ನಿನಗಾಗಿ ನಾನಿದ್ದೀನಲ್ಲ, ನಿನಗಾಗಿ ನಾನು ಆಲ್ರೆಡಿ ಶಿಲುಬೆಯಲ್ಲಿ ಜಜ್ಜಿದ್ದೀನಲ್ಲ, ನನ್ನ ಕೈಗಳನ್ನು ನೋಡು, ನನ್ನ ದೇಹವನ್ನು ನೋಡು, ಈ ಜಜ್ಜಲ್ಪಟ್ಟದ ಶರೀರವು ನೀನು ಭಾರ ಹೊತ್ತಬಾರ್ದು ಅಂತ, ನೀನು ಚಿಂತಿಸಬಾರ್ದು ಅಂತ ಇನ್ನೂ ನೀನು ಯಾಕೆ ಭಾರ ಹೊರ್ತಾ ಇದೆಯಾ, ನಿನಗಾಗಿ ನಾನು ಆಲ್ರೆಡಿ ಶಿಲುಬೆಯಲ್ಲಿ ಎಲ್ಲವನ್ನು ಒತ್ತು ಬಿಟ್ಟಿದ್ದೀನಿ. ನೀನು ಹಗುರವಾಗಿರು, ನೀನು ಸಮಾಧಾನವಾಗಿರು, ನೀನು ಧೈರ್ಯವಾಗಿರು, ನಾನು ನಿನ್ನನ್ನು ಮುನ್ನಡೆಸುತ್ತೇನೆ. ನಾಳೆ ಕುರಿತಾಗಿ ಚಿಂತೆ ಪಡ್ತೀಯಾ, ಕುಟುಂಬದ ಕುರಿತಾಗಿ ಚಿಂತೆ ಪಡ್ತಾ ಇದೆಯಾ, ಭವಿಷ್ಯದ ಕುರಿತಾಗಿ ಚಿಂತೆ ಪಡ್ತೀಯಾ, ಮಕ್ಕಳ ಕುರಿತಾಗಿ ಚಿಂತೆ ಪಡ್ತೀಯಾ, ಇವತ್ತು ದೇವರು ಒಂದೇ ಒಂದು ಮಾತು ಹೇಳ್ತಾರೆ, ನಾನು ನಿನ್ನ ಸಂಗಡ ಇದ್ದೀನಿ. ಹಲ್ಲೆಲೂಯಾ. ಅದೊಂದು ಮಾತು ಎಷ್ಟು ಸಂತೋಷ ಅಲ್ವಾ. ದೇವರು ನಿನ್ನ ಚಿಂತಾಭಾರ ನನ್ನ ಹತ್ರ ಕೊಟ್ಟು ನಿನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಭಾರಗಳ ದೇವರಿಗೆ ಒಪ್ಪಿಸಿ ಕೊಡೋಣವಾ, ನಮ್ಮ ಚಿಂತೆಗಳನ್ನ ದೇವರ ಕೈಯಲ್ಲಿ ಒಪ್ಪಿಸಿ ಕೊಡೋಣ. ಇಷ್ಟು ದಿನ ಭಾರನ ಹೊತ್ಕೊಂಡಿದ್ದೀವ, ಭಾರ ಹೊತ್ತು ಸಾಕಾಗಿದೆ ದೇವರೇ, ನನಗೆ ಹೊರಕ್ಕೆ ಆಗ್ತಾ ಇಲ್ಲ, ನನ್ನ ಜೀವನ ಸಾಕಾಗಿದೆ ಅಂತ ಹೇಳ್ತೀರಾ. ಇವತ್ತು ಆ ಭಾರವನ್ನು ಇಳಿಸಿ ಬಿಡೋಣ. ನಾವೆಲ್ಲರ ಕಣ್ಗಳ ಮುಚ್ಚಿ ಒಂದು ಕ್ಷಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ಹೌದು ಸ್ವಾಮಿ, ನಮ್ಮ ಚಿಂತೆಗಳನ್ನ ನಮ್ಮ ಭಾರಗಳನ್ನ ಸ್ವಾಮಿ ನಾವೇ ಹೊತ್ಕೊಂಡಿದ್ದೀವಿ ರಾಜ, ಸಾಕಾಗಿದೆ ಕರ್ತನೆ. ಲೋಕದಲ್ಲಿ ಕರ್ತನೆ ಈ ಭಾರವನ್ನು ಹೊರಲಿಕ್ಕೆ ಆಗ್ತಾ ಇಲ್ಲ, ಜೀವನದಲ್ಲಿ ಭಾರ ಹೊತ್ತು ಸ್ವಾಮಿ ಜೀವನವೇ ಬೇಡ ಎಂಬುದಾಗಿ ಆಗಿದೆ ಕರ್ತನೆ. ಇವತ್ತು ಸ್ವಾಮಿ ಅಂಥ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇದು ಈ ವಿಡಿಯೋ ನೋಡ್ತಾ ಇದ್ದಾರೆ ಕರ್ತನೆ, ಅವ್ರಿಗೆಲ್ಲ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಅಪ್ಪ, ಅವರ ಕಣ್ಣೀರುಗಳು ಒರೆಸಲ್ಪಡಲಿ ಅಪ್ಪ, ಅವರ ಭಾರಗಳು ತೆಗೆದಾಕಲ್ಪಡಲಿ ರಾಜ. ಭಾರ ಅನ್ನೋ ಒಂದು ಕಷ್ಟ ಭಾರ ಅನ್ನೋ ಒಂದು ಮೂಟೆ, ಭಾರ ಅನ್ನೋ ಒಂದು ನೋವು ಅವರ ಜೀವಿತ ಬಿಟ್ಟು ಹೊರಗಲಿ ಎಸ್ಸಪ್ಪ. ಇವತ್ತು ನೀನು ಬಿಡುಗಡೆ ಕೊಡು ಸ್ವಾಮಿ ರಾಜ. ಹೌದು ಸ್ವಾಮಿ ಸಾಲಕ್ಕೊಳಗಾಗಿ ನಾನು ಇವತ್ತು ಜೀವಿಸ್ತಾ ಇರೋದಕ್ಕೆ ನನಗೆ ಆಗ್ತಾ ಇಲ್ಲ, ನಾಳೆ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಯಾವ ಸಹೋದರಿಗಳು ಈ ಸಮಯದಲ್ಲಿ ಚಿಂತಿಸ್ತಾ ಇದ್ರು, ಅವರ ಸಾಲದ ಭಾರವನ್ನು ಯೇಸುವಿನ ನಾಮದಲ್ಲಿ ತೆಗೆದಾಕ್ತಾ ಇದ್ದೀನಿ ರಾಜ ಕರ್ತನೆ. ನೀವು ಮುಟ್ಟಿ ರಾಜ ಕರ್ತನೆ ಸಪ್ಪ. ಹೌದು ಸ್ವಾಮಿ ರಾಜ ಆತ್ಮಿಕವಾಗಿ ನನಗೆ ಬೆಳೆಯಕ್ಕೆ ಆಗ್ತಾ ಇಲ್ಲ, ನನ್ನಲ್ಲಿ ಏನೋ ಕೆಲವೊಂದು ಪಾಪಗಳನ್ನ ಕಾಡಿಸ್ತಾ ಇದೆ, ನನ್ನ ಪಾಪಗಳನ್ನ ಬೆನ್ನೆಡ್ತಾ ಇದೆ, ಪಾಪ ಅನ್ನೋ ಭಾರ ನನ್ನ ಬೆನ್ನ ಮೇಲೆ ಇದೆ. ಎಷ್ಟೋ ಸರಿ ಯಾರು ಅನ್ಕೊಂಡಿದ್ದೀರಾ, ಹೌದು ನಾನು ಅನೇಕ ಸರಿ ಈ ಪಾಪನ ಬಿಡಬೇಕು, ಈ ಪಾಪದಿಂದ ಹೊರಬರಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ಅದು ಆಗ್ತಾ ಇಲ್ಲ. ಇವತ್ತು ದೇವರು ಹೇಳ್ತಾರೆ, ನಿನ್ನ ಪಾಪದ ಭಾರವನ್ನು ನಾನು ತೆಗೆದಾಕ್ತಾ ಇದ್ದೇನೆ ಮಗಳೇ, ನೀನು ಹಗುರವಾಗಿರು. ಇದೋ ನಿನ್ನ ಮೇಲೆ ನನ್ನ ತೇಜಸ್ಸು ಬರ್ತಾ ಇದೆ, ಇನ್ನ ಮೇಲೆ ನನ್ನ ಬೆಳಕು ಬರ್ತಾ ಇದೆ, ನಿನಗಾಗಿ ನಾನು ಭಾರ ಬರಲಿಕ್ಕೆ ರೆಡಿಯಾಗಿದ್ದಾನೆ ಮಗನೇ, ನಿನ್ನ ಕಣ್ಣೀರನ್ನು ಒರೆಸಲಿಕ್ಕೆ ನಾನು ಬರ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಲಾರ್ಡ್. ಓ ದೇವರ ಆತ್ಮನ ಅನೇಕರನ್ನ ಮುಟ್ತಾ ಇದ್ದಾರೆ. ದೇವರ ಆತ್ಮ ನಿಮ್ಮ ಕುಟುಂಬದ ಭಾರಗಳನ್ನ ತೆಗೆದಾಕ್ತಾ ಇದ್ದಾರೆ. ದೇವರ ಆತ್ಮ ನಿಮ್ಮ ಮಕ್ಕಳ ಚಿಂತೆಗಳನ್ನ ತೆಗೆದಾಕ್ತಾ ಇದ್ದಾರೆ. ಅನೇಕರು ಮಕ್ಕಳಿಲ್ಲ ಅಂತ ವೇದನೆ ಪಡ್ತಾರೆ, ಅವರಿಗೆ ಗರ್ಭಗಳ ದೇವರು ಮುಟ್ಟಿ ಆ ಗರ್ಭದ ತುಂಬಿಸಿ ಆ ಭಾರವನ್ನು ತೆಗೆದಾಕ್ತಾ ಇದ್ದಾರೆ. ಅವಮಾನ ಅನ್ನೋ ಭಾರವನ್ನು ತೆಗೆದಾಕ್ತಾ ಇದ್ದಾರೆ, ಕಷ್ಟ ಅನ್ನೋ ಭಾರವನ್ನು ತೆಗೆದಾಕ್ತಾರೆ, ಸಾಲ ಎಂಬ ಭಾರವನ್ನು ದೇವರು ತೆಗೆದಾಕ್ತಾ ಇದ್ದಾರೆ. ಇವತ್ತು ದೇವರೊಂದು ಹೊಸ ಬಿಡುಗಡೆಯನ್ನು ಕೊಡ್ಲಿಕ್ಕಿದ್ದಾರೆ. ಎಲ್ಲ ಬಂಧನಗಳು, ಬೇಡಿಗಳು, ಚೈನ್ಗಳು ಯೇಸು ನಾಮದಲ್ಲಿ ಮುರಿಯಲ್ಪಡ್ಲಿಕ್ಕೆ ಇರ್ತಾನೆ ಸ್ವಾಮಿ ರಾಜ. ನೋಡುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸಪ್ಪ, ಪ್ರತಿಯೊಬ್ಬರಿಗೂ ಬಿಡುಗಡೆ ಆಗ್ಲಿಕ್ಕೆ ಇರ್ತಾನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸ್ತಾ ತಂದೆ ರಾಜನೇ. ಆಮೇನ್. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮೆಲ್ಲರ ಭಾರವನ್ನು ತೆಗೆದುಹಾಕಿದ್ರು. ಹಲ್ಲೆಲೂಯಾ. ಈಗ ಮನಸ್ಸು ತುಂಬ ಸಮಾಧಾನವಾಗಿದೆ ಅಲ್ವಾ. ನಮ್ಮ ದೇವರು ನಮ್ಮ ಭಾರವನ್ನು ತೆಗೆದುಹಾಕಿದ್ದಾರೆ. ಸಂತೋಷವಾಗಿ ನಾವು ಮುಂದೆ ನಮ್ಮ ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ನಾವು ಹೆಜ್ಜೆ ಇಡೋಣ. ಗಾಡ್ ಬ್ಲೆಸ್ ಯು.